ಟ್ಯಾಕ್ಸಿ ರೈಡರ್ಸ್ ಎಲ್ಲ ಕೆಟ್ಟವರು ಅನ್ನೋ ತೋರಿಸೋ ಉದ್ದೇಶ ಇದ್ದರೆ ಈ ಥರ ವಿಡಿಯೋ ಮಾಡಿ ಲೈಕ್ಸ್ ತೊಗೊಳೋದಲ್ಲ. ಮತ್ತು ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳು ಈ ಥರ ಎಲ್ಲ ಮಾಡ್ತಾರೆ ಅನ್ನೋದು ಅಲ್ಲ. ಈ ವಿಡಿಯೋ ನೋಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗುತ್ತೆ ನಿಮಗೆ. ಇಲ್ಲ ಕಣ, ಅವನ ಅಮ್ಮನ ಇಲ್ಲ PTM ಲೆವೆಟ್ ಅಲ್ಲಿ ಇದೀನಿ. ಏನ್ ಅವನ ಅಮ್ಮನ ಆರ್ಡ್ರ್ಗಳೇ ಇಲ್ಲ ಕಣಲು. ಏನ್ ಅವನ ಅಮ್ಮನ ಟೂ ವೀಲರ್ ಬಂದಾಗಿಂದ ಅವನ ಅಮ್ಮನ ಆರ್ಡ್ರ್ಗಳಿಲ್ಲ, ಏನಂದ್ರೆ ಏನಿಲ್ಲ. ನೀವೇ ಹಿಂಗ್ ಹೋಗ್ತಿದ್ದೀರಾ? ಇದೆಲ್ಲ ರೋಡ್ ಆ ಕಡೆಯಿಂದ ಹೋಗ್ಬೇಕು. ಇಲ್ಲ, ಇದು ಶಾರ್ಟ್ ಕಟ್ ಆಗಿ ಹೋಗ್ತಿರೋದು. ಇಲ್ಲ ಸರ್, ನಿಲ್ಸಿ ಸಾಂಗ್ ರೂಟ್ ಇದು. ನಿಲ್ಸಿ ಸರ್, ಪ್ಲೀಸ್ ಸರ್. ಇದೆಲ್ಲ ಸರ್ ರೋಡ್, ಹೇಳ್ತಾನೆ ಇದೀನಿ ಅವಾಗಿಂದನು ಸರ್, ಇದೆಲ್ಲ ರೋಡು. ಏಯ್ ಬಾರೆಂದೇ, ಏನ್ ಇವತ್ತು ಐತೆ ನಿನಗೆ? ಏ ಮೈಂಡ್ ಯೋರ್ ಟರ್ನ್. ಏನ್ ನಿಮ್ ಮೇಲೆ ಮಾತಾಡ್ತಾ ಇದ್ದೀರಾ? ಕಂಪ್ಲೇಂಟ್ ಮಾಡ್ಬೇಕಾ ನಿಮ್ ಮೇಲೆ ಏನಾದ್ರು? ಮಾಡುವಂತೆ ಬಾ. ಸರ್ ನಿಲ್ಸಿ, ಪ್ಲೀಸ್ ನಿಲ್ಸಿ. ಇರೋ ಅಲ್ಲೇನೋ ಒಂದ್ ನಡೀತಾ ಇದೆ. ಇರೋ ಒಂದೇ ನಿಮಿಷ ಮಾಡ್ತೀನಿ. ಏನಾಯ್ತು? ರಾಂಗ್ ರೂಟ್ ಹಾಕೊಂಡಿದ್ದೇವೆ. ಅದು ಅಂದ್ರೆ ಮಿಸ್ಬಿಹೇವ್ ಮಾಡಿದ್ರು, ಬ್ಯಾಡ್ ವರ್ಡ್ಸ್ ಎಲ್ಲ ಮಾತಾಡಿ, ಅದಕ್ಕೆ ಇಲ್ಲೇ ಇಟ್ಕೊಂತು. ಅಲ್ಲ ಮ್ಯಾಮ್, ಒಬ್ಬರು ಈ ಥರ ಕ್ರಿನ್ಸ್ ವಿಡಿಯೋ ಮಾಡಿದ್ದಾರೆ, ಅದ್ರ ಬಗ್ಗೆ ಒಂದು ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಮಾಡ್ತಾ ಇದ್ದೀನಿ. ಇವಾಗ ಏನು ಹೈಕೋರ್ಟಲ್ಲಿ ಬೈಕ್ ಟ್ಯಾಕ್ಸಿದು ವಿಚಾರ ನಡೆದು ಅದಕ್ಕೆ ನಿಯಮಗಳನ್ನ ಜಾರಿ ಮಾಡಿ ಅಂತ ಏನು ಕೋರ್ಟಲ್ಲಿ ಹೇಳಿದ್ದಾರೆ. ಅದಾದಮೇಲೆ ಕೆಲವೊಂದು ಕ್ರಿಯೇಟರ್ ಅಂತ ಅಂದ್ಕೊಂಡಿರೋರು ಈ ಥರ ಕ್ರಿನ್ಸ್ ವಿಡಿಯೋಗಳನ್ನ ಮಾಡಿ ಮಿಸ್ಬಿಹೇವ್ ಮಾಡ್ತಾ ಇದ್ದಾರೆ. ಬೈಕ್ ಟ್ಯಾಕ್ಸಿ ರೈಡರ್ಸು ಲೇಡೀಸ್ಗಳಿಗೆ ಸೇಫ್ ಇಲ್ಲ ಅನ್ನೋ ಥರ ಎಲ್ಲ ರೈಡರ್ಸು ಇದೇ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಂಥವ್ರಿಗೆ ಏನು ಹೇಳಬೇಕು ಅನ್ನೋದನ್ನ ಅವ್ರ ಕಾಮೆಂಟ್ ಬಾಕ್ಸಿಗೆ ಹೋಗಿ ಹೇಳಿ. ಈ ಥರ ವೀಡಿಯೋಸ್ ಮಾಡಿ ಲೈಕ್ಸ್ ತಗೊಳ್ಳೋದೇನು ದೊಡ್ಡದಲ್ಲ. ಎಲ್ಲ ಟ್ಯಾಕ್ಸಿಗಳಲ್ಲೂ ಕೂಡ ಇನ್ಕ್ಲೂಡಿಂಗ್ ಗೌರ್ಮೆಂಟ್ ವೆಹಿಕಲಲ್ಲೂ ಕೂಡ ಆಗ್ತಾ ಇದೆ ಈ ಥರ ಇಶ್ಯೂಗಳು. ಓಕೆ, ಮಹಿಳೆಯರಿಗೆ ಕಿರುಕುಳ ಕೊಡೋದಾಗಲಿ, ಹರಾಸ್ಮೆಂಟ್ ಮಾಡೋದಾಗಲಿ ಎಲ್ಲರೂ ಸಾಚಗೊಳ್ಳಲ್ಲ. ಇಲ್ಲಿ ಕೆಲವೊಂದು ಮಾಡೋ ರೈಡರ್ಸ್ ತಪ್ಪುಗಳಿಂದ ಈ ಥರ ಪ್ರಾಬ್ಲಮ್ಗಳು ಆಗುತ್ತೆ. ಎಲ್ಲರೂ ಮಾಡ್ದಂಗೆ ಆಗಲ್ಲ ತಪ್ಪು. ನಾನು ಬೇಕಾದ್ರೆ ಸ್ಕ್ರೀನ್ ಶಾಟ್ 1 by 1 ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯಾವುದರಲ್ಲಿ ಸರಿ ಇದೆ ಅನ್ನೋದನ್ನ ನೀವು ಕಾಮೆಂಟ್ ಮಾಡಿ, ಓಕೆನಾ? ನಾನು ತುಂಬ ವೀಡಿಯೋಗಳನ್ನ ಮಾಡಿದ್ದೀನಿ ಎಲ್ಲ ಟ್ಯಾಕ್ಸಿಗಳ ಬಗ್ಗೆನೂ ಕೂಡ. ಯಾರ್ಯಾರು ಮಿಸ್ಬಿಹೇವ್ ಮಾಡಿದ್ದಾರೆ ಜಾಸ್ತಿ, ಅತಿ ಹೆಚ್ಚು ಎಲ್ಲಿ ಇಶ್ಯೂಗಳಾಗಿದೆ ಅನ್ನೋದನ್ನ ಹೆಸರುಗಳು ಹೇಳೋಕ್ಕೆ ಹೋಗಲ್ಲ. ಸ್ಕ್ರೀನ್ ಶಾಟ್ ಕೊಡಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಕೇಳಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಲ್ಸಲ್ಲ, ಓಕೆನಾ? ಬೈಕ್ ಟ್ಯಾಕ್ಸಿಯವರು ಕೆಲವೊಬ್ಬರು ತಪ್ಪು ಮಾಡಿದ್ದಾರೆ ಗೊತ್ತು, ಅದು ನ್ಯೂಸ್ಗಳು ಕೂಡ ಆಗಿದೆ, ಅವ್ರಿಗೆ ತಕ್ಕ ಶಿಕ್ಷೆನೂ ಕೂಡ ಆಗಿದೆ. ಕೆಲವೊಂದು ಟ್ಯಾಕ್ಸಿಗಳಿಗೂ ಕೂಡ ತಪ್ಪು ಮಾಡಿದ್ದಾರೆ, ಅವ್ರಿಗೂ ಕೂಡ ವಿಡಿಯೋ ಮಾಡಿದ್ದಾರೆ, ಅವ್ರಿಗೂ ಕೂಡ ಶಿಕ್ಷೆಗಳು ಕೂಡ ಆಗಿದೆ. ನೀವು ಗ್ರಾಹಕರಿಗಾಗಲಿ ಸಾರ್ವಜನಿಕರಿಗಾಗಲಿ ಇದೇ ಟ್ಯಾಕ್ಸಿಗಳನ್ನ ಯೂಸ್ ಮಾಡಬೇಕು ಅನ್ನೋ ಫೋರ್ಸ್ ಕೂಡ ನೀವು ಮಾಡೋಕ್ಕಾಗಲ್ಲ, ಓಕೆನಾ? ಅವರವರ ಅಗತ್ಯಕ್ಕೆ ತಕ್ಕಂಗೆ ಅವರು ಟ್ಯಾಕ್ಸಿಗಳನ್ನ ಯೂಸ್ ಮಾಡ್ತಾರೆ. ನಾವು ನಡ್ಕೊಂಡು ಹೋಗೋರನ್ನ ಬನ್ನಿ ಆಟೋ ಯೂಸ್ ಮಾಡಿ, ಕ್ಯಾಬಲ್ಲಿ ಕೂತ್ಕೊಳ್ಳಿ, ಬೈಕ್ ಟ್ಯಾಕ್ಸಿ ಕೂತ್ಕೊಳ್ಳಿ ಅಂತ ಕರೆಯೋಕ್ಕಾಗಲ್ಲ. ಯಾಕಂದರೆ ಅವರ ಅಗತ್ಯಕ್ಕೆ ತಕ್ಕಂಗೆ ಅವರು ಬೈಕ್ ಟ್ಯಾಕ್ಸಿನಾರು ಯೂಸ್ ಮಾಡ್ತಾರೆ, ಕ್ಯಾಬಾರು ಯೂಸ್ ಮಾಡ್ತಾರೆ, ಆಟೋನಾರು ಯೂಸ್ ಮಾಡ್ತಾರೆ, ಫ್ಲೈಟಾರು ಯೂಸ್ ಮಾಡ್ತಾರೆ. ನಾವು ಹೇಳೋ ಹಕ್ಕು ನಮಗಿಲ್ಲ, ಓಕೆನಾ? ಈ ಥರ ಬ್ಯಾಡ್ ಕ್ರಿಯೇಟ್ಗಳನ್ನ ಯೂಸ್ ಮಾಡೋದು ಬಿಟ್ಟು ಒಳ್ಳೆ ಕಂಟೆಂಟ್ಗಳನ್ನ ಕೊಡಿ, ಓಕೆನಾ? ಇಷ್ಟು ವರ್ಷಗಳಿಂದ ಹೈಕೋರ್ಟಲ್ಲಿ ಕೇಸ್ಗಳು ನಡೆದಿದೆ ಬೈಕ್ ಟ್ಯಾಕ್ಸಿ ವಿಚಾರವಾಗಿ. ಅದರಲ್ಲಿ ಏನೇನು ನಡೆದಿದೆ ಅನ್ನೋದು ಕೆಲವೊಬ್ರು ಗೊತ್ತಿದೆ. ಆದರೂ ಹೇಳ್ತೀನಿ, ಏನಂದರೆ 9 ವರ್ಷದಿಂದ ಏನು ಕೇಸ್ ನಡೀತಾ ಇದೆ ಅದರಲ್ಲಿ ವಾದ ಪ್ರತಿವಾದಗಳು ನಡೆದಿರುತ್ತೆ. ಈ ಥರ ಒಂದು ಸೇಫ್ಟಿ ಇಶ್ಯೂಗಳು ಇದೆ ಅಂತಲೂ ಕೂಡ ವಾದಗಳು ಮಾಡಿದ್ದಾರೆ ಬೈಕ್ ಟ್ಯಾಕ್ಸಿ ವಿರೋಧವಾಗಿ. ಅದನ್ನು ಕೂಡ ಹೈಕೋರ್ಟಲ್ಲಿರೋ ಜಡ್ಜ್ಗಳು, ಉನ್ನತ ಮಟ್ಟದಲ್ಲಿ ಕೆಲಸ ಮಾಡೋ ಜಡ್ಜ್ಗಳು ಕೂಡ ನೋಡಿರ್ತಾರೆ. ಅವರು ನೋಡ್ದೇ ಏನೂ ಜಡ್ಜ್ಮೆಂಟ್ ಎಲ್ಲ ಕೊಡಲ್ಲ. ಮತ್ತು ಇದರಲ್ಲಿ 6 ಲಕ್ಷಕ್ಕೂ ಅಧಿಕ ಜನ ಆಲ್ರೆಡಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ಕ್ಲೈಮ್ ಮಾಡಿದ್ದಾರೆ ಎಲ್ಲ ಕಂಪ್ನಿಯವರು ಸೇರಿ. ಅವರ ಜೀವನ ಯಾವ ಥರ ಆಗ್ಬೋದು? ಯಾರೋ ಒಬ್ಬರು ಮಾಡೋ ತಪ್ಪಿಗೆ ಎಲ್ಲರೂ ಇದೇ ಥರ ಮಾಡ್ತಾರೆ ಅಂತ ಹೆಂಗೆ ಹೇಳ್ತೀರಾ ನೀವು, ಓಕೆನಾ? ಎಲ್ಲ ನಾನು ಇವಾಗ ತೋರಿಸಿದ್ನಲ್ಲ, ಎಲ್ಲ ಟ್ಯಾಕ್ಸಿಲೂ ಕೂಡ ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮ್ಸ್ ಇಲ್ಲ ಅಂತ ಏನಿಲ್ಲ. ಮತ್ತು ನಮ್ಮ ಸರ್ಕಾರದವರು ನಿಯಮಗಳನ್ನ ಜಾರಿ ಮಾಡಲಿ, ಬೇಗ ಜಾರಿ ಮಾಡಲಿ ಅಂತ ಸ್ವಲ್ಪ ವೀಡಿಯೋಗಳು ಮಾಡಿ. ಸೇಫ್ಟಿ ಆ್ಯಂಡ್ ಮೆಜರ್ಮೆಂಟ್ಸು ನೀವು ಎಲ್ಲ ಟ್ಯಾಕ್ಸಿಲೂ ಕೂಡ ಸೇಫ್ಟಿ ಇಲ್ಲ ಗುರು. ಇನ್ನೊಂದು ಮೊನ್ನೆ ಎಷ್ಟೊಂದು ಆಕ್ಸಿಡೆಂಟ್ ಆಯಿತು, 7 ಜನ ತೀರೋಗ್ಬಿಟ್ರು. ನೋಡಿದ್ದೀರಾ ನ್ಯೂಸಲ್ಲಿ? 7 ಜನ ಆಕ್ಸಿಡೆಂಟು ರೋಡಲ್ಲಿ, ಅದು ಕಾರಲ್ಲಿ. ಬೈಕಲ್ಲಿ ಹೋಗ್ತಿದ್ದವನು ಒಬ್ಬ ತೀರೋಗ್ಬಿಟ್ಟ. ಯಾವುದ್ರಲ್ಲಿ ಸೇಫ್ಟಿ ಇದೆ? ಹಾಗಾದ್ರೆ ಕಾರಲ್ಲಿ ಹೋಗ್ತಿದ್ದವ್ರು ಉಳ್ಕೋಬೇಕಾಗಿತ್ತಲ್ಲ. ಬೈಕಲ್ಲಿದ್ದವನು ಸತ್ತೋಗ್ಬಿಟ್ಟ, ಕಾರಲ್ಲಿದ್ದವ್ರು ಉಳ್ಕೋಬೇಕಾಯ್ತಲ್ಲ. ಎಲ್ಲರಿಗೂ ಕೂಡ ಹಣೆ ಬರಹ. ಹೊಸಕೋಟೆ ಹತ್ರ ಆಗಿದೆ ಇಶ್ಯೂ, ಗೊತ್ತಿದೆ ಅಲ್ವಾ? ಮತ್ತು ಓಲ್ವಾ ಗಾಡಿದು ಕಾರು, ಅದ್ರ ಮೇಲೆ ಇದೇ ಬಿದ್ದೋಗ್ಬಿಡ್ತು, ದೊಡ್ಡದು ಲಾರಿ ಬಿದ್ದೇ ಹೋಗ್ಬಿಡ್ತು, ಅಪ್ಪಚ್ಚಿ ಆಗೋಯ್ತು. ಓಲ್ವಾ ಗಾಡಿ ವರ್ಲ್ಡ್ ಸೇಫ್ಟಿಯೆಸ್ಟ್ ಕಾರ್ ಅಂತೆ ಅದು. ಆ ಕಾರೇ ಹೊಗೆ ಹಾಕ್ಸ್ಕೊಳ್ತು ಬಿದ್ದು, ಅದರಲ್ಲಿದ್ದವರು ತೀರೋಗ್ಬಿಟ್ರು. ಯಾವುದರಲ್ಲಿ? ಮತ್ತು ಫ್ಲೈಟು ಕೂಡ ಕ್ರ್ಯಾಶ್ ಆಯಿತು, ಅದರಲ್ಲಿ ಎಷ್ಟೊಂದು ಜನ ತೀರೋದ್ರು, ಓಕೆನಾ? ಯಾವುದರಲ್ಲಿ ಸೇಫ್ಟಿ ಇದೆ? ನಮ್ಮ ಹಣೆ ಬರ ಚೆನ್ನಾಗಿದ್ರೆ ಬದುಕಿರ್ತೀವಿ, ಇಲ್ಲಾಂದ್ರೆ ಇಲ್ಲ.
ಮತ್ತು ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಟ್ಟಿರೋ ಜಡ್ಜನ್ನು ಕೂಡ ಅವ್ರಿಗೂ ಕೂಡ ತಿಳುವಳಿಕೆ ಇದೆ, ಅವ್ರಿಗೂ ಕೂಡ ವಾದ ಪ್ರತಿವಾದನ ಗುಣಗಳನ್ನು ಕೇಳಿಸ್ಕೊಂಡಿರ್ತಾರೆ. ಅವರು ಯಾವ ಥರ ನಿರ್ಧಾರ ತಗೋಬೇಕು, ಯಾವ ಥರ ನ್ಯಾಯ ಕೊಡಬೇಕು ಅನ್ನೋದನ್ನು ಕೂಡ ತೀರ್ಮಾನ ತಗೊಂಡು ಕೂಡ ನ್ಯಾಯ ಕೊಟ್ಟಿರೋದು. ಫಸ್ಟ್ ಬೆಂಚಲ್ಲಿ ಏನು ಮೋಟಾರ್ ಆ್ಯಕ್ಟ್ ಪ್ರಕಾರ ನೀವು ಬೈಕ್ ಟ್ಯಾಕ್ಸಿ ಮಾಡೋಕ್ಕಾಗಲ್ಲ ಅಂತ ಕೂಡ ಬಂದಿತ್ತು. ಅದನ್ನು ನೀವು ಸರ್ಕಾರದವರು ಬೇರೆ ಸ್ಟೇಟ್ಗಳಲ್ಲಿ ಯಾವ ಥರ ಪರ್ಮಿಷನ್ ಕೊಟ್ಟಿದ್ದಾರೆ ಆ ಥರ ನೀವು ಒಂದು ನಿಯಮಗಳನ್ನ ಜಾರಿ ಮಾಡಿದ್ರೆ ತೊಂದರೆ ಇಲ್ವಲ್ಲ ಅಂತಲೂ ಕೂಡ ನೇರವಾಗಿ ಬೈಕ್ ಟ್ಯಾಕ್ಸಿ ಅಂದರೆ ಸರ್ಕಾರಕ್ಕೆ ಕೂಡ ಪ್ರಶ್ನೆ ಮಾಡಿದರು ಜಡ್ಜು. ಓಕೆನಾ, ಅದರಲ್ಲಿ ಸರ್ಕಾರಕ್ಕೆ ಯಾವುದೇ ಥರ ಉತ್ತರ ಕೊಡೋಕ್ಕಾಗಿಲ್ಲ. ಇವಾಗ ನಿಯಮಗಳನ್ನ ಜಾರಿ ಮಾಡಿ ಅಂತಲೂ ಹೇಳಿದ್ದಾರೆ. ಮೋಟಾರ್ ಸೈಕಲ್ ಆ್ಯಕ್ಟ್ ಪ್ರಕಾರನೇ ನೀವು 1980ಗೆ ಹೋದ್ರೇ ಇವಾಗ 2026 ಎಷ್ಟೋ ವಿಚಾರಗಳನ್ನ ಇವರು ತಿದ್ದುಪಡಿ ಮಾಡಿದ್ದಾರೆ ಸಂವಿಧಾನದಲ್ಲಿ. ಇದೊಂದು ಆ್ಯಕ್ಟನ್ನು ಯಾಕೆ ತಿದ್ದುಪಡಿ ಮಾಡೋಕ್ಕಾಗಲ್ಲ? ಓಕೆನಾ, ಅವ್ರಿಗೆ ಇಷ್ಟ ಬಂದಂಗೆ ಕೆಲವೊಂದು ಆ್ಯಕ್ಟ್ಗಳನ್ನ ತಿದ್ದುಪಡಿ ಮಾಡಿ ಅವರವ್ರ ಅನುಕೂಲಕ್ಕೆ ತಕ್ಕಂಗೆ ಸರ್ಕಾರದವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಬೇರೆ ಬೇರೆ ಆ್ಯಕ್ಟ್ಗಳನ್ನ. ಮೋಟಾರ್ ಸೈಕಲ್ ಆ್ಯಕ್ಟ್ನ ಯಾಕೆ ತಿದ್ದುಪಡಿ ಮಾಡಿ ಅದಕ್ಕೊಂದು ನಿಯಮಗಳನ್ನ ಜಾರಿ ಮಾಡೋಕ್ಕಾಗಲ್ಲ? ಬೈಕ್ ಟ್ಯಾಕ್ಸಿಗಳು ಎಲ್ಲೋ ಬೋರ್ಡ್ ಮಾಡಿಸಿ ಅದಕ್ಕೂ ಒಂದು ಇನ್ಶೂರೆನ್ಸ್ ಕೊಡೋದಾಗಲಿ, ಎಲ್ಲೋ ಬೋರ್ಡ್ ಮಾಡಿಸೋದಾಗಲಿ, ಯೂನಿಫಾರ್ಮ್ಸ್ ಮಾಡಿಸೋದಾಗಲಿ ಯಾಕೆ ಮಾಡೋಕ್ಕಾಗಲ್ಲ? ನೀವೇ ಹೇಳೋ ಪ್ರಕಾರ ಆಟೋ 75 ವರ್ಷ 80 ವರ್ಷದಿಂದ ಇದೆ, ಇವಾಗ ಬೈಕ್ ಟ್ಯಾಕ್ಸಿ ಬಂದಿರೋದು ಅಂತ. 75-80 ವರ್ಷದ ಹಿಂದೆ ಟಾಂಗಾ ಗಾಡಿಯವರು ಓಡಿಸ್ತಿದ್ರು, ಮತ್ತು ಬೇರೆ ಬಸ್ಗಳೆಲ್ಲ ಇದ್ದು ಅವರೆಲ್ಲ ಏನು ಮಾಡಬೇಕು? ಟಾಂಗಾ ಗಾಡಿ ಓಡಿಸ್ತಿದ್ದವರು ಇವಾಗ ಅವ್ರ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ. ಮೈಸೂರಲ್ಲಿ ಕೆಲವೊಂದು ಸಿಟಿಗಳಲ್ಲಿ ಒಂದು ಟೂರಿಸ್ಟ್ಗಳ್ಗೆ ಅಟ್ರ್ಯಾಕ್ಟ್ ಮಾಡೋಕ್ಕೆ ಓಡಿಸ್ತಾ ಇದ್ದಾರೆ. ಅವರ ಜೀವನ, ಎಷ್ಟೊಂದು ಜನದ ಜೀವನ ಹಾಳಾಯಿತು. ಹೊಸದು ಏನು ಬರುತ್ತೆ ಟೆಕ್ನಾಲಜಿ, ಹೊಸದು ಏನೇನು ಬರುತ್ತೆ ಅದಕ್ಕೆ ಅಪ್ಡೇಟ್ ಆಗ್ತಾ ಹೋಗ್ತಾ ಇರಬೇಕು. ಇವಾಗ ನೋಡಿದ್ದೀರಾ AI ಹಾವಳಿ ಎಷ್ಟೊಂದು ಬಂದಿದೆ ಅಂತ. AI ಬಂದಿರೋದ್ರಿಂದ ಎಷ್ಟೋ ಜನಕ್ಕೆ ಇವಾಗ ಕೆಲಸ ಹೋಗ್ತಾ ಇದೆ. ಸಾಫ್ಟ್ವೇರ್ ಕೆಲಸದಲ್ಲಿರೋರು, ಒಂದು ಸೆಕ್ಯೂರ್ ಕೆಲಸ ಅಂತಂದು ಕೆಲಸ ಮಾಡ್ಕೊಂಡಿದ್ದವರು ಆ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಇವಾಗ ಆ ಸೆಕ್ಯೂರಿಟಿಗೆ ಕಟ್ಟಾಗಿದೆ. ತಿಂಗಳಿಗೆ 2 ಲಕ್ಷ 3 ಲಕ್ಷ ಸಂಬಳ ತಗೊಳ್ತಾ ಇದ್ದವರು ಬಾಯಿ ಬಡ್ಕೊಂಡು ನಿಂತಿದ್ದಾರೆ. ಅವ್ರು ಡೆವಲಪ್ ಮಾಡಿರೋ ಒಂದು ಸಾಫ್ಟ್ವೇರೇ ಅವರ ಕೆಲಸಗಳನ್ನ ಕಿತ್ಕೊಳ್ತಾ ಇದೆ. ಓಕೆನಾ, ಯಾವುದನ್ನು ಕೂಡ ನಂಬೋಕ್ಕಾಗಲ್ಲ. ಇವಾಗ ಹೊಸದು ಏನು ಬರುತ್ತೆ ಅದಕ್ಕೆ ಅಪ್ಡೇಟ್ ಆಗ್ತಾ ಹೋಗಬೇಕು. ಇವಾಗ ರ್ಯಾಪಿಡೋ ಬಂದಿದೆ, ನಾಳೆ ಸೈಕಲಲ್ಲೂ ಕೂಡ ಟ್ಯಾಕ್ಸಿ ಸರ್ವಿಸ್ ಕೊಟ್ಟರು ಏನು ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಂದು ಹೆಲಿಕಾಪ್ಟರ್ಲ್ಲಿ ಕೂಡ ಸರ್ವಿಸ್ ಬರ್ತಾಯಿದೆ. ನೆಕ್ಸ್ಟು ಎಲೆಕ್ಟ್ರಿಕ್ ಹೆಲಿಕಾಪ್ಟರು ಫ್ಲೈಟ್ ಅಂತ ಏನೋ ಬರ್ತಾಯಿದೆ, ಅದೂ ಟ್ಯಾಕ್ಸಿ ಕೂಡ ಬರ್ತಾಯಿದೆ. ಅದು ಬಂದರೆ ಎಷ್ಟೊಂದು ಜನಕ್ಕೆ ಕ್ಯಾಬ್ ಮಾಡ್ತಾ ಇರೋರಿಗೆ ಎಷ್ಟು ಜನಕ್ಕೆ ಕೆಲಸ ಹೋಗಲ್ಲ ಅದರಿಂದ. ಮತ್ತು ಇವಾಗ ಏರ್ಪೋರ್ಟ್ಗೂ ಕೂಡ ಮೆಟ್ರೋ ಕೂಡ ಬರ್ತಾಯಿದೆ. ಮೆಟ್ರೋಗೆ ಎಷ್ಟೊಂದು ಜನ ಮೆಟ್ರೋ ಬಂದರೆ ಕ್ಯಾಬ್ ಸರ್ವಿಸ್ ಕೊಡ್ತಾ ಇರೋರು ಏರ್ಪೋರ್ಟ್ಗೆ ಎಷ್ಟೊಂದು ಜನದ್ದು ಕೆಲಸ ಹೋಗುತ್ತೆ. ಈಗಲೇ ಅಲ್ಲಿ ಫೇರ್ಗಳು ಸರಿಯಾಗಿ ಕೊಡ್ತಾ ಇಲ್ಲ ಅಂತ ವೀಡಿಯೋಗಳೆಲ್ಲ ಮಾಡಾಕ್ತಾಯಿದ್ದೀರಾ. ನಾಳೆ ದಿವಸ ಅಲ್ಲಿಗೆ ಮೆಟ್ರೋ ಬಂದರೆ ಎಲ್ಲ ಮೆಟ್ರೋದಲ್ಲೇ ಹೋಗ್ತಾರೆ. ಕ್ಯಾಬಲ್ಲಿ ಬರೋರು ಕ್ಯಾಬಲ್ಲಿ ಹೋಗ್ಬೋದು, ಕೆಲವೊಬ್ಬರು ಮೆಟ್ರೋದಲ್ಲೇ ಬರ್ತಾರೆ. ದುಡ್ಡು 200 ರೂಪಾಯಿ 250 ರೂಪಾಯಿಗೆಲ್ಲ ನಾವು ಸಿಟಿಗೆ ಹೋಗಿ ತಲುಪ್ಬೋದು. ಯಾಕೆ ನಾವು ಕ್ಯಾಬ್ಗೆ 1000 ರೂಪಾಯಿ ಕೊಡ್ಬೋದು ಅಂತ. ಅದಕ್ಕೆ ಯಾವಾಗ ಟೆಕ್ನಾಲಜಿಗಳು ಚೇಂಜ್ ಆಗುತ್ತೆ, ಯಾವಾಗ ಹೊಸತನ ಬರುತ್ತೆ, ಅವಾಗ ಎಲ್ಲ ಹೊಸತನಕ್ಕೆ ಟ್ರಾನ್ಸ್ಫರ್ ಆಗ್ತಾರೆ. ಯಾವುದನ್ನು ಕೂಡ ತಡೆಯೋಕ್ಕಾಗಲ್ಲ, ನಿಲ್ಸೋಕ್ಕೂ ಆಗಲ್ಲ. ಇದಿಷ್ಟು ನಾನು ಹೇಳಬೇಕು ಅನ್ನಿಸ್ತು, ಹೇಳಿದೆ. ಬೈಕ್ ಟ್ಯಾಕ್ಸಿ ವಿಚಾರವಾಗಿ ತುಂಬ ಜನ ತುಂಬ ವೀಡಿಯೋ ಮಾಡ್ತಾಯಿದ್ದೀರಾ, ಮಾಡಿ ತಪ್ಪೇನಿಲ್ಲ. ಆದರೆ ಅದು ಎಲ್ಲರಿಗೂ ಕೂಡ ಅನ್ವಯಿಸಲ್ಲ. ಓಕೆನಾ, ಯಾರೋ ಮಾಡೋ ತಪ್ಪಿಗೆ ಎಲ್ಲರೂ ಕೂಡ ಅದೇ ತಪ್ಪು ಮಾಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಓಕೆನಾ, ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಬೇಕಾಗಿದ್ದಂಥ ಒಂದು ಇನ್ಫಾರ್ಮೇಷನ್. ವಿಡಿಯೋ ಹೇಗೆ ಅನ್ನಿಸ್ತು ಏನೋ ನನ್ನ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗೋಣ.